ಮೆಲ್ಲಕ್ಕೆ ಬರ್ರಿ, ಮೆಲ್ಲಕ್ಕೆ ಬರ್ರಿ. ಅಪ್ಪ 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 ತುಂಬ ಸುಸ್ತಾಯ್ತು ಸುಗುಣ, ತುಂಬ ಸುಸ್ತಾಯ್ತು ಕಣೆ. ಸುಗುಣ ಮಾತಾಡ್ತಿಲ್ಲ ಕಣೆ. ನಿಮ್ಮ ಅಕ್ಕ ವರುಣ, ವರು 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 ಅತ್ತೆ ಹಿಂಗೆ ಗೊತ್ತ್ರಿ ಅತ್ತೆ, ಹಿಂಗೆ ಕೈ ಕಾಲೆಲ್ಲ ಹಿಂಗೆ ಉಜ್ರಿ ಅಪ್ಪ ತುಂಬ ಕಷ್ಟ ಆಯಿತು ಅವ್ರನ್ನ ಮೇಲಕ್ಕೆ ಎತ್ತೋದಕ್ಕೆ. ಹಂಗೆ ಮತ್ತೆ ನೀರ್ನಾಗ ಬಿದ್ದರು ಹಂಗೆ ಅವರು ಹಂಗೆ ಬೇರೆಯವ್ರನ್ನೂ ಅಮ್ಮಿ ಕೆಂಪ್ತಿರ್ತಾರೆ. ಬೇರೆಯವ್ರನ್ನೂ ಹಿಂಗೆ ಕೈ ಹಿಡ್ಕೊಂಡು ಅದ್ಮದ್ ಮಾಡ್ತಾರೆ. ಗದ್ಮು ವರುಣ ಜೋರಾಗಿ ಹಿಂಗೆ ಗದ್ಮು ಜೋರಾಗಿ ರೀ ಸುಧಾರಿಸ್ಕೊಳ್ರಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು. ಅಯ್ಯೋ ಎಂಥ ವ್ಯವಸ್ಥೆ ಮಾಡ್ಕೊಬಿಟ್ಲು ನಮ್ಮ ಅಕ್ಕ ಕಣ್ ಬಿಟ್ಲೇನೆ? ಏ ಇಲ್ಲ ಕಣೆ ಸುಗುಣ, ಕಣ್ ಬಿಡ್ತಾ ಇಲ್ಲ ಕಣೆ. ಏ ವರು ಒಂದು ಏಟ್ ಹಿಂಗೆ ಹೊಡಿ ಅಕ್ಕ, ಹಿಂಗೆ ಕಪ್ಪಳಕ್ಕೆ ಒಂದು ಏಟ್ ಹೊಡಿ. ಯಾರು ಬಾ ಸದ್ಯ ವರು ಬಾಯಿವಾಗಿತ್ತು ಕಣೆ. ವರು ಹೆಂಗಿದ್ಯಮ್ಮ? ಚೆನ್ನಾಗಿದ್ದೀನಮ್ಮ? ಏ ಎದ್ದಾಳೆ ವರು ಚೆನ್ನಾಗಿದ್ದೇನೆ? ಚೆನ್ನಾಗಿದ್ದೀನಿ ಬಿಡಿ, ನಾನು ಕಾಪಾಡಬೇಡ್ರಿ ಬಿಡ್ರಿ. ನಾನು ಇರಬಾರ್ದು. ಸುಮ್ಮನಿರೆ ಹಂಗೆ ಯಾಕೆ ಮಾತಾಡ್ತೀಯ? ಏನೋ ತಪ್ಪಾಗೈತೆ, ಸುಮ್ಮನಿರು. ಈಗ ನೋಡಿ ನಿನ್ನ ಕಾಪಾಡಿದ್ದೇನೆ ವರ್ಷ, ನೋಡ್ಕೊಂಡು ಸುಮ್ಮನಿರ್ತಾರ? ಸುಮ್ಮನಿರು, ಹಂಗೆ ಯಾಕೆ ಮಾತಾಡ್ತೀಯ? ನಿನ್ನ ಇವಾಗ ವರ್ಷನೂ ಸುಗುಣನೇ ಕಾಪಾಡಿದ್ದು ನಿನ್ನ. ಇಲ್ಲ ಕಣಮ್ಮ, ನನಗೆ ಮರ್ಯಾದೆ ಇಲ್ಲ. ನನಗೆ ಹೋದ್ರೆ ಇವಾಗ ಇರೋದಕ್ಕಾಗಲ್ಲ. ಏನು ಮಾಡೋಣ? ನಾನು ಯಾಕೆ ಕಾಪಾಡ್ತೀರ? ನನ್ನ ಕೈ ಬಿಟ್ಬಿಡಿ, ನನ್ನ ಕಾಪಾಡಬೇಡ್ರಿ ಯಾರೂ. ನನ್ನ ಕೈ ಬಿಟ್ಬಿಡಿ, ನನ್ನ ಪಾಡಿಗೆ ನಾನು ಬಿಟ್ಬಿಡಿ. ಈಗ ಸುಮ್ಮನಿರುವರು, ಅದ್ಯಾಕಾಗ ಮಾತಾಡ್ತೀಯ? ಏನಾಗೈತಿ ನಿನಗೆ ಅಂಥದ್ದು? ಏನು ಸಾಲ ಮಾಡಿದವ್ರು ಯಾರು ಇರಲ್ಲ, ಮಸ್ತಾಗಿರ್ತಾರೆ. ಸಾಲ ಮಾಡೋರು ಯಾರೇನು ಎಲ್ಲನ ದುಡ್ಡಿಟ್ಕೊಂಡೇ ಇರಲ್ಲ, ಯಾರಾದರೂ ಸಾಲ ಮಾಡಿರ್ತಾರೆ. ಎಲ್ಲರದು ಇದ್ದೇ ಇರುತ್ತೆ ಸಾಲ ಅಂತ. ದೇವ್ರುಗಳೇ ಸಾಲ ಮಾಡ್ತಾರೆ ಅಂತ ಮನುಷ್ಯ ಮಾಡಲ್ವಾ? ಯಾವ್ಯಾವ ಹಳೆ ಕತೆಗಳಿಲ್ವಾ? ದೇವ್ರ ಕತೆಗಳೆಲ್ಲ ಕೇಳಿದ್ಯಾ ನೀನು? ಆ ದೇವ್ರ ಕತೆಗಳಲ್ಲಿ ನೀನು ಕೇಳಿಲ್ವಾ? ದೇವ್ರುಗಳೇ ಇನ್ನೊಂದು ದೇವ್ರ ತಾಗ ಸಾಲ ಮಾಡಿರುತ್ತೆ ಅಂತ ಹೇಳಿ ಕೇಳಿಲ್ವಾ ನೀನು? ಯಾವುದೋ ಎಲ್ಲ ಕತೆ ಪುರಾಣಗಳು ಹೇಳ್ತಾರಲ್ಲ, ಅದರಲ್ಲೆಲ್ಲ ಕೇಳಿಲ್ವಾ ನೀನು? ಬಿಡಿ ಅಕ್ಕ, ಏನೋ ಆಯಿತು. ಮಕ್ಳು ನೋಡ್ಕೊಂಡಿರು. ಮಕ್ಳನ್ನ ಯಾರು ನೋಡ್ತಾರೆ ಹೇಳು? ನೀನು ಹಿಂಗೆ ಮಾಡ್ಕೊಬಿಟ್ರೆ ಮಕ್ಳು ನೋಡ್ಬೇಕಣಮ್ಮ. ನೀನು ಏನು ಮಾಡೋಕ್ಕಾಗುತ್ತೆ? ನಿನ್ನ ಮಕ್ಕಳಾದ್ರೂ ದುಡ್ಡು ತೀರಿಸ್ತಾರೆ. ಸುಮ್ಮನೆ ಹೊಲ ಐತಲ್ಲ, ಅದನ್ನ ಮಾರ್ಬಿಡು. ಎಲ್ಲ ಹೊಲ ಮಾರ್ಬಿಟ್ಟೆಲ್ಲ ಸಾಲ ತೀರ್ಸು ಅಷ್ಟೇನೆ. ಹೊಲ ಇದ್ದೇನಾಗಬೇಕಾಗೈತೆ ಅಷ್ಟೇ ಕಡೆ. ಹಂಗೆ ಮಾಡು ಸುಮ್ಮನೆ. ನೋಡಮ್ಮ, ಹೊಲ ಐತೆ, ಹೊಲ ಇಕ್ಕೊಂಡು ಯಾಕೆ ನೀನು ಹಿಂಗೆ ಮಾಡಕ್ಕೆ ಹೋಗ್ತೀಯ? ಹೊಲ ಮಾರ್ಬಿಡು ಸುಮ್ಮನೆ. ಹೊಲ ಮಾರೋದಕ್ಕಾಗಲ್ಲ. ಹೊಲ ಮಾರಂಗಿದ್ರೆ ಇಷ್ಟೊತ್ತಿಗೆ ಆವಾಗಲ ಮಾರ್ತಿದ್ವಿ. ನಮ್ಮರ್ದು ಅಣ್ಣ ತಂಗಳದು ಜೊತೆಗೈತೆ, ಅವ್ರಿನ್ನೂ ಮಾರೋದಕ್ಕೆ ಬಿಡಲ್ಲ. ಅವ್ರಿನ್ನೂ ಸೈನ್ ಹಾಕಿಲ್ಲ, ಇನ್ನೂ ನನ್ನ ಗಂಡನ ಹೆಸರಿಗೆ ಬಂದಿಲ್ಲ ಅದು. ಅವರೆಲ್ಲನ ಸಾಲ ಮಾಡ್ಕೊಂಡು ಹಿಂಗೆ ಹಾಳಾಗಿ ಹೋಗ್ಲಿ ಅಂತಲೇ ಯಾರೂ ಮಾಡಿಸಿಲ್ಲ. ನನ್ನ ಗಂಡ ಇದಾನಲ್ಲ, ಅವ್ರ ಅಣ್ಣ ಮಾಡಿಸಿಲ್ಲ. ಇನ್ನು ಅವ್ರ ಹೆಸ್ರಿಗೆ ಐತೆ, ಅದು ಮಾರೋದಕ್ಕೆ ಬರಲ್ಲ. ಅದಕ್ಕಾಗಿನ ಅವ್ರ ಎದುರುಗಡೆ ಎಲ್ಲ ನಾನು ಇವಾಗ ಸಾಲ ಮಾಡ್ಕೊಂಡು ತುಂಬ ಇದಾಗ್ಬಿಟ್ಟಿದ್ದೀನಿ. ಅದಕ್ಕೇನೆ ನಾನು ಇರಬಾರ್ದು ಅಂತ ಅನ್ನಿಸ್ತೈತೆ. ಸುಮ್ಮನಿರು, ಅದ್ಯಾಕಂಗೆ ಇದು ಮಾಡ್ತೀಯ? ಸುಮ್ಮನಿರ್ರಿ, ಆಗೈತೆ. ಇವಾಗ ನೋಡು, ಏನಾನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ನಮ್ಮ ತಲೆಗೆ ತಂದು ಎಳಿತಾ ಇದ್ರಾ? ಅಯ್ಯೋ ಇವ್ರು ಏನಂದ್ರೋ ಏನೋ ಅಂತ ಹೇಳಿ ನಮ್ಮ ಮೇಲೆ ಕೆಟ್ಟ ಹೆಸರು ಹೊತ್ತಿಸ್ತಾ ಇದ್ರ ನೀವು. ಅಯ್ಯೋ ದೇವ್ರಿ, ಎಂಥ ಕೆಲಸ ಮಾಡ್ಕೊಬಿಡ್ತಿದ್ರಿ. ಇವಾಗ ನೀವೇನಾದ್ರು ಮಾಡ್ಕೊಂಬಂಗಿದ್ರು ನಿಮ್ಮ ಊರಿಗೆ ಹೋಗ್ಬಿಟ್ರಮ್ಮ ತಾಯಿ. ನಮಗೆ ತಲೆಗೆ ತರಬೇಡ್ರಿ ಅಷ್ಟೇ. ನಮ್ಗೆ ಇಲ್ಲದ್ ಮಾಡೋಕೆ ಬರಬೇಡ್ರಿ ನೀವು. ನಾವು ಹೆಂಗೋ ಇದ್ದೀವಿ, ಆಮೇಲೆ ನಾವೆಲ್ಲಿ ಹೋಗಿ ಹೊತ್ಕೊಂಬನ ಇದನ್ನೆಲ್ಲ ಎಲ್ಲಿ ಹೋಗಿ ತೊಳ್ಕೊಂಬನ ನಾವು. ಮೊದಲೇ ನಮ್ಮವೇ 108 ಸಮಸ್ಯೆ ಇದ್ದಾವೆ. ಎಲ್ಲ ಕೇಳ್ತಾ ಕೂಕೊಂಡು ಎಲ್ಲಾರ್ದು ನೋಡ್ತಾ ಇದ್ರೆ ನಮ್ಮದೇ ಯಪ್ಪ ಗಾಳಿಗೆ ಹೋಗ್ತಾ ಐತೆ. ಅಂಥದ್ರಲ್ಲಿ ನಾವೆಲ್ಲಿ ನಿಮಗೆಲ್ಲ ಪಜಿತಿ ಬಿಡೋಣ. ಇವಾಗ ನೋಡು, ಮನೆಯಾಗಿ ಇಟ್ಕೊಂಡು ಯಾರೇನಂದ್ರು ಅಂತೇಳಿ ನಮಗೆ ಕೆಟ್ಟ ಹೆಸರು ಓಡ್ಸಕ್ಕೆ ನೀನು ಇಂಥ ಕೆಲಸ ಮಾಡ್ದೇನಕ್ಕ ನೀನು? ಯಾತ್ರಾಗ ದೇವ್ರು ಕಾಪಾಡ್ತಾನಮ್ಮ, ಒಂದ್ರಲ್ಲ ಒಳ್ಳೇದು ಮಾಡ್ತಾನೆ. ಇವಾಗ ನೋಡು, ಹಿಂಗಿದ್ದಾರೆ ಹಿಂಗೆ ಇರಲ್ಲ. ಹೆಂಗೆ ಕಾಲ ಬದಲಾಗುತ್ತೆ. ನೀನು ಅಂತ ಸಮಯದಾಗೆ ಮನ್ಸಿಗೆ ನೋವು ಮಾಡ್ಕೋಬಾರ್ದು. ಯಾರೇ ಆಗ್ಲಿ ಹೇಳು. ಕಷ್ಟ ಮನುಷ್ಯನಿಗೆ ಬರ್ದಲ್ಲ, ಏನು ಗಿಡಕ್ಕೆ ಬರಲ್ಲ. ಕಷ್ಟ ಬಂದಾಗ ಮನುಷ್ಯ ಸ್ವಲ್ಪ ಧೈರ್ಯ ತಗೋಬೇಕು. ದುಡ್ಕಿ ಯಾವ ನಿರ್ಧಾರನೂ ತಗೋಬೇಕು ಹೋಗ್ಬಾರ್ದು. ಮನುಷ್ಯನಿಗೆ ಬರೋದು ಕಷ್ಟ, ಏನು ಮರಕ್ಕೆ ಬರಲ್ಲ. ಏನು ಮಾಡೋಕ್ಕಾಗುತ್ತೆ? ನೀನು ಹುಡುಗರು ಮಕ್ಕ ನೋಡಬೇಕು. ನಿನಗೇನೋ ದೇವ್ರಮ್ಮನೆ ಆತಾಗನ ಒಂದು ಒಳ್ಳೇದು ಮಾಡ್ತಾನೆ. ಅವ್ರು ಮಾಡಿಸ್ಲಿಲ್ಲ ಅಂದರೆ ಹಂಗೆ ಬಿಡೋಕ್ಕಾಗುತ್ತೆ. ಒಂದಲ್ಲ ಒಂದಿನ ಮಾಡಿಸ್ಬೇಕು ಅಂಟಂಗಳು. ಅವ ಬೇಕಾದ್ರೆ ಮಾರ್ಕೊಂಬಕ್ಕಾಗೋದು. ಸಾಲ ಇಲ್ದಾರೆ ಯಾರು? ಎಲ್ಲರೂ ಮಾಡಿರ್ತಾರೆ. ನೀನೇನಮ್ಮ ನೀನು ವರು? ಎದ್ದಾಳ್ತೇನೆ, ಎದ್ದಾಳು ಮೇಲಕ್ಕೆ ಎದ್ದಾಳು. ತಡಿಯಾಕ ಒಂದು ಸಣ್ಣ ಸುಧಾರಿಸ್ಕೆಂಬ್ಲಿ. ಇಂಥ ಮಾಡಿ ಯಾರ ತಾಲಿಗೆ ತಂದು ಎಳಿಯಾನ ಅಂತ ಇದ್ದಾರೆ? ಇಲ್ಲಿ ಯಾರನ ಇದ್ದಾರು, ನಾವು ನಿಷ್ಠೂರ ಆಗ್ಬೇಕೆ ಇಂಥ ಮಾಡಿ? ಇಲ್ಲಿ ಬೇಕೆ ನಿನಗೆ ಹಿಂಗೆ ಮಾಡ್ಕೊಂಬಕ್ಕೆ? ನಿಮ್ಮ ಊರಿಗೆ ಹೋಗಿ ಮಾಡ್ಕೊಂಬಾನ.
ಅಮ್ಮ ಸುಮ್ಮನಿರ ಮಾತ್ಲಾಗೆ ನಾವೆಲ್ಲ ಹೇಳ್ತೀವಿ ಸುಮ್ಮನಿರು, ನೀನು ಯಾಕೆ ಗಲಾಟೆ ಮಾಡ್ತೀಯ? ಮತ್ತೆ ನಮಗೆ ನಿಷ್ಠೂರ ಮಾಡಕ್ಕೆ ಅದ ನಮಗೆ ಕೆಟ್ಟ ಹೆಸರು ಹೊಡ್ಸಕ್ಕೆ ನೋಡು ಅವಳು ಎಂತ ಬದುಕು ಮಾಡ್ಕೊಂಬಕ್ ಬಂದವಳು ಇಲ್ಲಿಗೆ. ಯಾರನ್ನ ಕಾಣ್ದಾರೋ ಏನಂತಾರೆ ಇವರೇ ಏನು ಅಂದ್ರೇನು ಜಯಮ್ಮರು ಅಂತ ಹೇಳಿ ನೀವು ನಿಷ್ಠೂರ ಆಗ್ತಿದ್ರಿ. ಇವಾಗ ಎಲ್ಲಾನ ಇವಾಗ ನೋಡು ಏನನ್ನ ಹೆಚ್ಚು ಕಮ್ಮಿ ಆಗಿದ್ರೆ ಯಾರು ಹೊಣೆ? ಬಿಡತ್ತೆ ಸುಮ್ಕಿರು. ಅವಳೇ ಬೇಜಾರಾಗಿ ಸುಮ್ನಿರು. ನಾವೆಲ್ಲನ ಅದೇನು ಮಾಡ್ಕೊಡ್ಬೇಕು ಅದನ್ನ ಮಾಡ್ಕೊಡ್ತೀವಿ, ಸುಮ್ನಿರು. ಕೈ ಬಿಡಕ್ಕಾಗಲ್ಲ ನಾವು. ನೋಡಿ ಯೋಟೆ ಆಗಲಿ ನಿನ್ ತಂಗಿ, ನೀನು ಹಂಗೆ ಮಾಡಿದ್ರು ಯೋಟು ಇದು ಮಾಡ್ತಾಳೆ. ಯಾರೇನು ಕೈ ಬಿಡಲ್ಲ ಕಣಮ್ಮ. ಸಿಟ್ಟಿನಾಗ ಎರಡು ಮಾತು ಬೈತಾರೆ, ಸಿಟ್ಟು ಬರುತ್ತೆ. ನೀನು ಮಾಡಿರೋದಂಥ ಕೆಲಸ ಸಿಟ್ಟು ಬಂದೈತೆ ನೋಡಿ. ಈಗ ಹಿಂಗೆ ನೀನು ಹಿಂಗೆ ಇದು ಮಾಡಕ್ಕೆ ಬಂದರೆ ಎಂಥರ ಮನ್ಸೂ ಕರ್ಗೋಗ್ಬಿಡುತ್ತೆ. ಇವಾಗ ನೋಡಿ ನಿನ್ನ ತಂಗಿಗೆ ಹಿಂಗೆ ಆಗಿರೋದಕ್ಕೆ ಎಷ್ಟು ಅವಳಿಗೆ ಬೇಜಾರಾಗೈತೆ. ಅಯ್ಯೋ ಶಿವನೇ, ನಮ್ಮ ಅಕ್ಕಗ ನ್ಯಾಯಗೆ ಹೆಂಗಾಗ್ಬಿಡೋದಪ್ಪ ಅಂತ ಹೇಳಿ ಎಷ್ಟು ಯೋಚನೆ ಮಾಡ್ತಾ ಇದ್ದಾಳೆ ನಿನ್ನ ತಂಗಿ. ಆ ಹುಡುಗರ ಮಕ್ಕ ನೋಡಬೇಕು, ಆ ಹುಡುಗರು ನೋಡಬೇಕು ಅಂತ ಎಷ್ಟು ಹೇಳ್ತಾ ಇದ್ದಾಳೆ. ಊರಿಗೆ ಹೋಗ್ರಿ ಅಂತ ಹೇಳಿದ್ಮೇಲೆ ಊರಿಗೆ ಹೋಗ್ಬಿಡ್ಬೇಕು. ಅವ್ರು ಊರಿಗೆ ಹೋಗಿ ಹೆಂಗನ ಮಾಡ್ಕೊಂಡು ಯಾರಿಗೆ ಹೆಂಗನ ಸಾಲ ಕೊಡ್ಲೇಳು. ಇಲ್ಲಿ ಬಂದುಬಿಟ್ಟು ನಮಗೆ ತಲೆಗೆ ಗಂಟು ಕಟ್ಟಕ್ಕೆ ನೋಡಿದರೆ ಯಾವ್ದಾದ್ರು ಟೆನ್ಷನ್ ಕೊಟ್ಟು ಪಾಪ ಇವ್ರಿಗೆ 101 ಟೆನ್ಷನ್ನು ಅಂಥದ್ರಾಗ ಈ ಅಮ್ಮನ್ನೆಲ್ಲ ನೋಡ್ತಾ ಕುಕ್ಕಂತಾರೆ. ನೋಡು ಹೆಂಗ ಬದುಕು ಮಾಡ್ಕೊಳಕ್ಕೆ ಬಂದಿದ್ಯಲ್ಲ ನೀನು. ಅಯ್ಯೋ ಏನೋ ತಪ್ಪಾಯ್ತು. ಏನು ಮಾಡೋಣ ಮತ್ತೆ? ಸಾಲದಾರ ಮುಂದೆ ಸಾಲದಾರಂಗೆ ತಲಾಕೊಂದನ್ನು ಮಾತಾಡ್ತಾರೆ, ಬಾಯಿಗೆ ಬಂದಾಗ ಬೈತಾರೆ. ಹಂಗೆ ಏನಿಲ್ಲ, ಹೆಂಗೆ ಬೈತಾರೆ ಅಂದರೆ ಹಂಗೆ ಬೈತಾರೆ. ಏನು ಮಾಡೋದು ಅನಿಸುತ್ತೆ ನನಗೆ. ಒಂದೊಂದು ಮಾತುಗಳು ಮೂಗು ಕೊಡ್ದಂಗೆ ಮಾತಾಡ್ತಾರೆ. ಅದಕ್ಕೇನೆ ಅಂತ ಬಾಳತ್ಕಿ ಸುಮ್ಮನೆ ನನಗೆ ಮನ್ಸಿಗೆ ಬೇಜಾರಾಗಿ ಏನನ ನಾನು ಇರಬಾರ್ದಪ್ಪ ಅಂತ ಅನ್ನಿಸ್ಬಿಡ್ತು ನನಗೆ. ಅದಕ್ಕೆ ನಾನು ಹಿಂಗೆ ಮಾಡ್ಕೊಂಡೆ. ಸುಮ್ಮನಿರೇ ಸುಮ್ಮನಿರು, ಸುಧಾರಿಸ್ಕ, ಮಾತಾಡಬೇಡ, ಸುಮ್ಮನಿರು. ನಾನು ಸುಗುಣ ಇದ್ದೀನಿ, ಸುಮ್ಮನಿರೇ. ನಾನಾದರೂ ನಿನಗೆ ನ್ಯಾಯ ಕೊಡ್ತೀನಿ, ಸುಮ್ಮನಿರು. ಸುಗುಣ ಬರಲಿಲ್ಲ ಅಂದ್ರೆ ನಾನು ಇದ್ದೀನಿ, ಸುಮ್ಮನಿರು. ಅಕ್ಕಯಾಗಿ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ, ಸುಮ್ಮನಿರೇ. ಅದ್ಯಾಕೆ ಮಾಡ್ಸಲ್ಲ ನೋಡೋಣ. ಅವ್ರು ಮಾಡ್ಸಲ್ಲ ಕಣೆ, ಎಷ್ಟು ಕೇಳ್ಕೊಂಡ್ರು ಮಾಡಿಸ್ತಾ ಇಲ್ಲ. ಎಷ್ಟು ಕೇಳ್ಕೊಂಡ್ವಿ. ಕರ್ಕೊಂಡು ನಡೀರಿ ಮನೆ ತಕ್ಕೆ. ಅಮ್ಮ ನಿಮ್ಮೂರಿಗೆ ಹೋಗ್ಬಿಡ್ರಿ, ಆಟ ಮಾಡ್ಕೊಡ್ತೀನಿ. ಆಟೋದವ್ರನ್ನ ಕರ್ಕೊಂಬತ್ತೀನಿ, ಕರ್ಕೊಂಡು ಹೋಗ್ಬಿಡ್ರಿ. ಸುಮ್ಮನೆ ಕಳ್ಸಪ್ಪ ಪಾಪ, ನಮ್ದೇ ಒಂದಿಟ್ಟು ಬಾಡಿಗೆ ಮುಗಿದ್ರೆ ಸುಮ್ಮನೆ ಕಳಿಸ್ಬಿಡು. ಕಳಿಸಿ ತಲೆನೋವು ತಪ್ಪಿಸ್ಕೆ. ಅದು ನೋಟನು ನಮಗೆ ಎಲ್ಲಿ ಓದ್ಕೊಂಬಕ್ಕೆ ಹೋಗೋಣ. ನೀನು ಬಾಡಿಗೆ ಮುಗಿಲಿ ಹೇಳು, ನಮ್ಮದೇ ಬಾಡಿಗೆ ಆದರೂ ಆಗಲಿ ಕಳಿಸ್ಬಿಡಪ್ಪ ಸುಮ್ಮನೆ. ಕಳಿಸ್ಬಿಟ್ಟು ತಲೆ ಮೇಲೆ ಭಾರ ಇಳಿಸ್ಕೆ ನೀನು. ಇವಾಗ ನೋಡೊಂದಿಟ್ಟು ಹೆಚ್ಚು ಕಮ್ಮಿ ಆಗಿದ್ರೆ ನಿನ್ನ ತಲೆ ಮೇಲೆ ಓದ್ಸಾರೆ ಅಲ್ಲ. ನಾ ಊರಾಗೆಲ್ಲ ತಲಕ್ಕೊಂದನ್ನು ಮಾತಾಡೋರು ಈಗಲೇ ಹೆಂಗೆ ಮಾತಾಡ್ತಾ ಇದ್ದಾರೆ. ಅಯ್ಯೋ ಅವ್ರ ಅಕ್ಕ ನಂಗಂದ್ಲಂತೆ ಹಿಂಗಂದ್ಲಂತೆ, ಇವನು ಹಂಗೆ ಅಂದಂತೆ ಅಂತ ಜನ ಸಾವಿರ ಮಾತಾಡ್ತಾರೆ. ಮೊದಲೇ ನಮ್ಮ ಮನೆದೊಂದಿಟ್ಟು ಪರಿಸ್ಥಿತಿ ಹೆಂಗೈತೆ ಎಂಬುದು ಗೊತ್ತು ನಿನಗೆ. ನಮ್ಮ ಮನೆದೊಂದು ಈಟ್ ವಿಷಯ ಸಿಕ್ಕಿದ್ರೆ ಸಾಕು, ಗುಂಡಾಂತರ ಮಾಡ್ತಾರೆ. ಜಯಮ್ಮನ ಮನೆ ವಿಷಯ ಅಂದರೆ ಹಂಗೆ ಜನಗಳಿಗೆ ಬಿಡಕ್ಕಾಗ್ತಾ. ಹೋಗ್ಲಿ ಸಿಟ್ಟಾಗ್ಬಿಡ, ಸುಮ್ಕಿರು. ಮೊದಲೇ ನನ್ನ ಮಗಳಿಗೆ ಇವತ್ತು ಏನಕ್ಕಿಲ್ಲ, ಸುಮ್ಮನಿರು. ಅವಳು ಹೆಂಗೆ ಎದ್ದವಳತ್ತ ಅಲ್ಲ. ಮತ್ತೆ ಇವಾಗ ನೋಡಿ ಏನೋ ನಾನು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೆ ಯಾರು ಹೊಣೆ ಆಗಾರಮ್ಮ? ಯಾರು ಹೊಣೆ ಆಗಾರ ಹೇಳು? ನನ್ನ ಮಗ ಸೊಸೆ ಒತ್ಕೋಬೇಕಾಗಿತ್ತು. ಹೌದೇ, ಹೋಗಿ ಎಲ್ಲಿ ತೊಳ್ಕೊಂಬರಿ ದೋಟುನು. ಬಿಡಿವ ಸದ್ಯಕ್ಕೆ ಏನೂ ಆಗಿಲ್ವಲ್ಲ, ಸುಮ್ಕಿರಮ್ಮ, ಏನು ಮಾತಾಡಬೇಡ, ಸುಮ್ಮನಿರು. ನಾನೆಲ್ಲ ಕಳಿಸ್ತೀನಿ, ಒಳ್ಳೆ ಮಾತನಾಗ ಹೇಳಿ ಕಳಿಸ್ತೀನಿ, ಸುಮ್ಮನಿರು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅಕ್ಕನಿಗೆ ಏನೂ ಆಗಲಿಲ್ಲ, ಚೆನ್ನಾಗಾದ್ಲು. ಹೆಂಗೂ ನಮಗಂತೂ ತುಂಬ ಭಯ ಆಗ್ಬಿಟ್ಟಿತ್ತು. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ನಮ್ಮ ತಲೆ ಮೇಲೆ ಬರ್ತಾ ಇತ್ತು. ನನಗಂತೂ ತುಂಬ ಭಯ ಆಗ್ಬಿಟ್ಟಿತ್ತು. ಅವ್ರ ಅಕ್ಕ ಹಿಂಗಂದ್ಲಂತೆ, ಅದಕ್ಕೆ ಹಿಂಗಾಯ್ತಂತೆ ಅಂತ ಹೇಳಿ ಅಪ್ಪ ಜನ ಹೆಂಗೆ ಮಾತಾಡೋರು ಅಂದರೆ ಯಪ್ಪ ಹಂಗೆ ಮಾತಾಡೋರು. ಹೆಂಗೂ ಸದ್ಯ ಏನೂ ಆಗಿಲ್ಲ. ಅದಕ್ಕೆ ಒಳ್ಳೆ ಮಾತಲ್ಲಿ ಹೇಳಿ ಸುಮ್ಮನೆ ಕಳಿಸ್ಬಿಡ್ತೀವಿ. ಯಾಕೆ ಬೇಕು? ಅಪ್ಪ ಇಂಥವೆಲ್ಲ ನಮಗೆ ನಮ್ಮವಾಗ 108 ಟೆನ್ಷನ್ ಇದ್ದಾವೆ. ಇದಷ್ಟು ಯಾಕೆ? ಅವ್ರ ಊರಿಗೆ ಒಳ್ಳೆ ಮಾತಲ್ಲಿ ಹೇಳಿ ಇವಾಗ ನಾವೇ ಆಟ ಮಾಡಿ ಕಳಿಸ್ತೀವಿ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್, ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.